ಲಾಸ್ಟ್ ವೀಕ್ KGF ಸ್ಕೂಪ್ ಅಲ್ಲಿ ಸಖತ್ತಾಗಿ ಎಂಟ್ರಿ ಕೊಟ್ರಿ. ಅದು ಸ್ಕೂಪ್ ಅಲ್ಲ, ಸ್ಪೂಪ್. ನೀನ್ ಹೇಳು. ಸೂಪ್. ಅಮ್ಮ KGF ಸ್ಕಿಟ್ ಅಲ್ಲಿ ಸಖತ್ತಾಗಿ ಎಂಟ್ರಿ ಕೊಟ್ರಿ. ಥ್ಯಾಂಕ್ ಯು ಸರ್. ಮತ್ತೆ ನೀವು ಹಣೆಗೊಂದು ಉಡ್ದಾರ ಹಾಕಿದ್ರಲ್ಲ ಅದು ಸೂಪರ್ ಆಗಿತ್ತು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ಉಡ್ದಾರ ನಂದೆ. ಸರ್ ನಿಮ್ ಹುಡ್ದಾರನ್ನ ಎಲ್ಲೆಲ್ಲಿ ಬಿಡ್ತೀರಾ ಸರ್? ಓಕೆ ಸೀನ್ಗೆ ಹೋಗೋಣ. ಹೀರೋ ಹೀರೋಯಿನ್ ಪೊಸಿಷನ್ ತಗೊಳ್ಳಿ. ಇವತ್ತು ನಾನು ಮಾಡೋ ಸೀನು ಅನ್ನೋದನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿರಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ತೀನಿ. ಓಕೆ ಗೆಳೆಯ, ಏನಿಲ್ಲ ಅಲ್ಲಿ 10 ಅಡಿ ಮನೆ ಕಾಣ್ತಿದ್ಯಲ್ಲ ಸರ್ ಅಡಿನ ಸ್ವಲ್ಪ ಜಾಸ್ತಿ ಮಾಡಿ. 1730 ಅಡಿ ಮನೆ ಕಾಣ್ತಿದ್ಯಲ್ಲ, ತುಂಬಾ ಜಾಸ್ತಿ ಆಯ್ತು. ಅಲ್ಲಿಂದ ಒಂದು ಸಣ್ಣ ಜಂಪ್ ಮಾಡ್ಬೇಕು. ಒಂದ್ಸಲ ಜಂಪ್ ಮಾಡಿ. ನೀವು ಮಾಡಿ. ಪ್ರೊಡಕ್ಷನ್ ರಮೇಶ್ ಅಣ್ಣನ ಹೀರೋ ಕರ್ಕ ಬರ. ಸರ್ ಅಲ್ಲಿಂದ ಆಗಲ್ಲ, ಡೂಪ್ ಹಾಕ್ಸಿ. ಲೇ ಪಾಪು, ನೀನೇ ಒಂದು ಡೂಪು, ನಿನಗೊಂದು ಡೂಪ. ಲೇ ಕ್ಯಾಮ್ರಾಮ್ಯಾನ್, ಹೀರೋ ಹಿಂಗೆ ಲೋ ಆಂಗಲ್ ಅಲ್ಲಿ ಶಾರ್ಟ್ ಇಡೋ. ಆಗಲ್ಲ ಸರ್, ನಾನು ಮಾಡಲ್ಲ. ಈ ಸಿನಿಮಾ ಮಾಡಲ್ಲ ಅಂದ್ರೆ ಮಾಡಲ್ಲ. ಏಯ್ ಕಳ್ಸವನವ್ರಿ, ಹೋಗ. ನೀನ್ ಒಬ್ನೇ ಹೀರೋ, ಹೋಗ ಹೋಗ. ಹೀರಾಗ ಮಾಡಕ್ ಬರ್ಲಿಲ್ಲ ಅಂದ್ರೆ ಅಲ್ಲೇ ಇರ್ಬೇಕು. ಹೋಗೋ, ಕಿವಿ ಮೇಲೆ ಇರೋ ಕೂದಲು ಕಟ್ ಮಾಡ್ಕೋ. ಹೋಗ ಹೋಗ. ರಾಂಗ್ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಎಕ್ಸಿಟ್ ಆಗೋದು ಗೊತ್ತಿಲ್ವಾ? ಅಪ್ಪ ಅವನಿಂದ ಬಜಾರ್ ಫ್ಲವರ್ ವರೆಗೆ ಬಂದೈತೆ, ಒಡಿ ಬಿಡಿಕೊಂಡ್ರ. ನೀನ್ ಬರಮ್ಮ. ಎಲ್ಲಿಗಣ್ಣ? ಅಮ್ಮ ಅಮ್ಮ, ನನಗೆ ಸ್ಪೂಫ್ ಅನ್ನೋದನ್ನ ಕರೆಕ್ಷನ್ ಮಾಡಿದ್ಕೆ ದುಃಖ ಆಗ್ಲಿಲ್ಲ. ಅವ್ರಿಗೆ ಅಣ್ಣ ಅಂದಲ್ಲ, ಬಹಳ ಖುಷಿ ಆಗೋಯ್ತು. ನೀವು ಸೂಪರ್ ಅಣ್ಣ. ತಂಗಿ, ನೀನ್ ತಂಗಿ ನಾ ಕೇಳ್ದೆ ಅಂತ ಹೇಳು. ಆಕ್ಚುಲಿ ಸ್ಟೇಜ್ ಅಲ್ಲಿ ನನ್ನ ಟ್ಯಾಲೆಂಟ್ ಯಾರಿಗೂ ಗೊತ್ತಾಗ್ತಿಲ್ಲ. ಸೀಸನ್ 3 ಅಲ್ಲಿ 3rd ಪ್ಲೇಸ್ ಸುಮ್ನೆ ಕೊಟ್ಟಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಒಬ್ಬ ಡೈರೆಕ್ಟರ್ ಮನ್ಸ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಹೀರೋ ಹೀರೋಯಿನ್ ಮಾಡ್ಬೋದು. ಲೇ ಅಂಗುಲ, ಅರ್ಜೆಂಟ್ ಆಗಿ ಹೋಗಿ ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ನ ಕರ್ಕ ಬರೋ. ನೀವೇ ಇದಿರಲ್ಲ ಸರ್. ಇಂಪ್ರಾಂಪ್ಟು. ಹೇ ಇಲ್ಲಪ್ಪ, ವಿಜಯ್ ಶೆಟ್ಟಿ ಹೇಳ್ಕೊಟ್ಟಿದ್ದು. ಆ ವಿಜಯ್ ಶೆಟ್ರಿಗೆ ಹೇಳ್ಬಿಡು, ಈ ಸ್ಟೇಜ್ ಅಲ್ಲಿ ಇಂಪ್ರಾಂಪ್ಟ್ ಹುಟ್ಟಿದ್ದೆ ನನ್ನಿಂದ, ಡೋಂಟ್ ಕಾಪಿ ಮೀ ಅಂತ. ಮನು, ನಿಂದು ಯಾವ ಸೀಸನ್ನು? 3rd. ನಾನು ಫಸ್ಟ್ ಸೀಸನ್ನು. ಏ ಅಪ್ಪ, ನಾನು ಜೂನಿಯರ್ ಆರ್ಟಿಸ್ಟೇ, ಆದ್ರೆ ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ಅಲ್ಲ. ಹೋಗು, ಅವ್ರ ಗಾಂಧಿನಗರದಲ್ಲೋ ಇಲ್ಲ ಕಂಠೀರವ ಸ್ಟುಡಿಯೋದಲ್ಲೋ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲೋ ಇರ್ತಾರೆ, ಕರ್ಕೊಂಬರೋಗು. ಓಕೆ 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 ಸರ್. ಹೇಳು ಮಮ್ಮ. ಹೋಗು, 2 ರೋಡಲ್ಲಿ ನಾಯಿ ತರ ಓಡಾಡು. ಯಾವ ಹುಡುಗಿ ಸಕ್ಕದಗಳೇ ಸೆಟ್ ಮಾಡ್ಕೊಬ. ಸೆಟ್ ಕರ್ಕೊಂಬರ. ಲಾಕ್ ಡೌನ್ ಹಾಕೋಣ, ರೋಡಲ್ಲಿ ಯಾರು ಓಡಾಡಲ್ಲ ಗೆಳೆಯ. ರೋಡ್ ಸಿಕ್ಲಿಲ್ಲ ಅಂದ್ರೆ ಹೈವೇಲಿ ಸೌತೆಕಾಯಿ ಮಾರ್ತಿದ್ದೆ, ಎತ್ಕೊಂಬರೋ. ಹೈವೇ ಈಗ ಬಂದೆ. ಏನಪ್ಪ, ಏನೋ 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 ಸಾರ್ ಸಿಕ್ಕದ. ಯಾರವನು? ನಿಮ್ ಟೆಂಪರ್ಮೆಂಟ್ಗೆ ಸೂಟ್ ಆಗೋ ಸೂಪರ್ ಆಗಿರೋ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಸಿಕ್ಕದ. ಅಯ್ಯೋ, ಪೇಪರ್ಮೆಂಟ್ ತಿನ್ನಿಸ್ತೀನಿ, ಬೇಗ ಹೇಳಪ್ಪ. ಈಗ ಬರ್ತಾನೆ ನೋಡಿ ಸಾರ್, ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ಬಂದ ಬಂದ ಬಂದ. ತ್ರಿಬಲ್ ಬಂದ. ಓಕೆ, ಬಾಲಿ ಜೋಶೋ. ಯೂಶಲಿ ಶೂಟಿಂಗು, ಸಿನಿಮಾ, ಈ ಆಕ್ಟ್ ಅಂತಂತೂ ನಮ್ಮ ಸ್ಟೇಜ್ ಮೇಲೆ ಸೂಪರ್ ಹಿಟ್ ಅನ್ನೋದು ಕಟ್ಟಿಟ್ಟು ಬುತ್ತಿ. ಇವತ್ತು ಅದನ್ನ ಪ್ರೂವ್ ಮಾಡಿದ್ದಾರೆ ಮನು ಅನ್ ತಂಡ. ಸೂಪರ್, ಫ್ಯಾಂಟಾಸ್ಟಿಕ್. ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ರಕ್ಷಿತಾ ಮೇ, ಯಾರ್ ಗೆಟಪ್ ಇಷ್ಟ ಆಯ್ತು? ಶೂಟಿಂಗ್ ಏನ್ ಇಷ್ಟ ಆಯ್ತು? ಸದಾ ಬಿಟ್ರೆ ಇನ್ಯಾರು ಇಷ್ಟ ಆಗಕ್ ಸಾಧ್ಯ? ಈ ತರ ಗೆಟಪ್ ಹಾಕೋ ಬಂದ್ರೆ ಸೂಪರ್. ಸೊ ಅಕಾರ್ಡಿಂಗ್ ಟು ಮೀ ಇವತ್ತು ಗೆಟಪ್ ಹಾಕಿದ್ ತುಂಬಾ ಚೆನ್ನಾಗಿತ್ತು. ಸದಾ ಆಕ್ಚುಲಿ ಇಂಪ್ರಾಂಪ್ಟು ಹೊಡೆದಿಲ್ಲ, ಅವ್ನ ಮಧ್ಯದಲ್ಲಿ ಬಂದು ಹೇಳ್ದ ಏನೋ ಕಾನ್ಸಂಟ್ರೇಟ್ ಮಾಡೋಣ. ಐ ಥಿಂಕ್ ಇಟ್ ವಾಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್, ಬಿಕಾಸ್ ಅದು ಆಕ್ಚುಲಿ ವರ್ಕ್ ಆಗುತ್ತೆ. ಅಂಡ್ ಸದಾ ನನಗೆ ಆನೆಸ್ಟ್ಲಿ ಇವ್ರ 3 ಜನ ಕಾಂಬಿನೇಷನ್, ಉದಯ್, ರಘು ಅಂಡ್ ಮನು, ಐ ಥಿಂಕ್ ದಟ್ ವರ್ಕ್. ಭಟ್ರೆ ಏನ್ ಹೇಳ್ತೀರಿ? ಯಾರು? ಅನುಪಮ ಲಾವಣ್ಯವತಿ ಬಗ್ಗೆ ಮಾತಾಡ್ತಿದ್ಯಾ? ಅನುಪಮ ಲಾವಣ್ಯವತಿ. ಅನುಪಮ, ಲಾವಣ್ಯ, ಚಕ್ಕೆ, ಲವಂಗ ಎಲ್ಲ. ಸದಾ ಅವನು ಹೆಂಗ್ ಬಂದ್ರು ಒಂದು ಎನರ್ಜಿ ಫಾರ್ಮ್ ಮಾಡ್ತಾನೆ. ಖುಷಿ ಕಣ, ನೀನ್ ನೋಡೋದೇ ಒಂದು ಖುಷಿ. ಆಮೇಲೆ ಜೂನಿಯರ್ ಆರ್ಟಿಸ್ಟ್ಗಳು ಅಂತ ಅಂದ್ರೆ ಎಕ್ಸ್ಟ್ರಾಸ್ ಅಂತ ಕರಿತೀವಿ. ಹೀರೋ ಹೀರೋಯಿನ್ ಕುಣಿತಿರ್ತಾರೆ, ಇಲ್ಲ ಮಾತಾಡ್ತಿರ್ತಾರೆ, ಮಾರ್ಕೆಟ್ ಪ್ಲೇಸ್ ಅಲ್ಲಿ ಎಲ್ಲ ಓಡಾಡಕ್ ಚೆನ್ನಾಗ್ ಬೇಕಲ್ಲ, ಅವ್ರನ್ನ ಜೂನಿಯರ್ ಆರ್ಟಿಸ್ಟ್ ಅನ್ನೋ ತರ. ಅವರು ಸದರ ಅಲ್ಲ, ಅವರು ಸುಮಾರು ಜನ ಫೈನಾನ್ಷಿಯರ್ಸ್ ಆಗಿದ್ದಾರೆ, ಪ್ರೊಡ್ಯೂಸರ್ಸ್ ಆಗಿದ್ದಾರೆ ಆ ಜೂನಿಯರ್ ಆರ್ಟಿಸ್ಟ್ ಗಳಲ್ಲಿ. ಏನು ದಿಕ್ಕು ತೋಚದೆ ಸ್ವಾಮೀಜಿಗಳಾದವ್ರು ಇದ್ದಾರೆ. ತುಂಬಾ ಸಿನಿಮಾನ ಆರಾಮಾಗಿ ನೋಡೋ ವರ್ಗ ಅದು, ತಲೆನೇ ಕೆಡಿಸ್ಕೊಳ್ಳಲ್ಲ ಅವ್ರು. ಅದನ್ನ ಸೂರಿಗೆ ಕೊಟ್ಟಿದ್ದು ಇಂಟ್ರೆಸ್ಟಿಂಗ್ ಅನಿಸ್ತು ನಂಗೆ.
ಸಿನಿಮಾ ಸ್ಕಿಟ್ ಯಾವತ್ತೂ ರಾಂಗ್ ಆಗೋದಿಲ್ಲ. ಸಿನಿಮಾದಲ್ಲಿ ತುಂಬಾ ಕಾಲೆಳೆಯೋ ವಿಷಯಗಳಿರುತ್ತೆ. ಕುಣಿತ ಚೆನ್ನಾಗಿತ್ತು ನಿಮ್ದು. ಇನ್ನು ಮಿಕ್ಕಿದವೆಲ್ಲ ಬಂದು ಹೋಗೋ ಪಾತ್ರಗಳು, ಚಿಕ್ಕ ಪುಟ್ಟ ಪಾತ್ರಗಳು, ಅವು ಕೈಲಾದಷ್ಟು ಪಂಚು ಹೊಡೆದ್ರು. ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಬಂದು ವಾಪಸ್ ಹೊರಟೋಯ್ತು. ಥ್ಯಾಂಕ್ ಯು. ಓಕೆ ಜಗಣ ಹೇಳಿ. ಕಲಾವಿದರು ಎಲ್ಲರೂ ಸ್ಟೇಜ್ ಮೇಲೆ ಬಹಳ ಅದ್ಭುತವಾಗಿದ್ದಾರೆ. ಇವತ್ತು ಅವ್ರು ತಗೊಂಡಂತ ವಿಷಯ ಬಂದು ಜೂನಿಯರ್ ಆರ್ಟಿಸ್ಟ್. ನನ್ನ ಜೀವಿತಾವಧಿಯಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳ ಜೊತೆನೆ ಬೆಳೆದು ಬಂದವು ನಾನು. ಸಾವಿರಾರು ಜನ ಜೂನಿಯರ್ ಆರ್ಟಿಸ್ಟ್. ಇವಾಗ ಅವ್ರು ಹೇಳಿದ ಕತೆ ಏನು ಅಂದ್ರೆ, ಒಂದು ಜೂನಿಯರ್ ಆರ್ಟಿಸ್ಟ್ ಇದ್ರೆ ಹೆಂಗೆ ಅನ್ನೋದೆಲ್ಲ ಹೇಳುದು. ದಟ್ಸ್ ಆಲ್ ಗಾನ್ ಸ್ಟೇಜ್. ಇನ್ನು ಮುಂದೆ ಎಲ್ಲ ಜೂನಿಯರ್ಸು ಜನಗಳ ಜೊತೆ ಮಿಕ್ಸ್ ಆಗೋದು, ಕೂತ್ಕೊಳ್ಳೋದು, ಮಾತಾಡೋದು, ಇದೆಲ್ಲವೂ ನಿಧಾನಕ್ಕೆ ದೇವರು ಎಲ್ಲರಿಂದ ಹೊರಟೋಯ್ತು. ಇವತ್ತು ಯಾರು ನೋಡು, ನಮ್ಮ ಮಧ್ಯಾಹ್ನ 2 ಕನ್ನಡಿ ಇಟ್ಟಿದೀವಿ. ಈಗ ಇವಮ್ಮ ಮಧ್ಯ ಆ ಭಟ್ರ ಮಧ್ಯ ನಾವು ಕನ್ನಡಿ ಇಟ್ಕೊಂಡ್ ಬದುಕ್ತಾ ಇದೀವಿ. ಅಂದ್ರೆ ಎಂಥ ದರಿದ್ರ ಜೀವನಕ್ಕೆ ಒಬ್ಬ ಮನುಷ್ಯ ಕಾಲಿಟ್ಟ ಅಂದ್ರೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಬಿಡಿ. ನಮ್ಮ ಮನುಷ್ಯರ ಯೋಗ್ಯತೆಗಳು ಏನೇನಾಗೋಯ್ತು, ಮುಗಿದೋಗಿದೆ. ಹಂಗಾಗಿ ಎಲ್ಲ ನೆನ್ಸ್ಕೊಳಕ್ ಚೆನ್ನಾಗಿರುತ್ತೆ ಅಷ್ಟೇ. ಜೂನಿಯರ್ಸ್ ಇದ್ರೆ ಅವ್ರಿದ್ರು ಪಾಪ ಎಷ್ಟು ಚೆನ್ನಾಗಿತ್ತು. ನಮ್ಮ ಶೋ ಸ್ಟಾರ್ಟ್ ಆದಾಗ 4-5 years ಬ್ಯಾಕು ಎಲ್ಲ ಚಪ್ಪಾಳೆ ಹೊಡಿಯೋ ಇಲ್ಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿತ್ತು ಅದೆಲ್ಲ ನೋಡೋಕೆ. ಇಲ್ವೇ ಇಲ್ಲ ಪಾಪ, ಅವರೆಲ್ಲ ಹೊರಟೋದ್ರು. ಹಾಗೆ ಬೇರೆ ಬೇರೆ ಏನೇನೋ ಕೆಲಸ ಮಾಡ್ಕೊಂಡು ಹೋಗ್ತಾ. ಇವಾಗ ಕಿನ್ನಾಳ ಪಾಪ ಅವನು ಆ್ಯಕ್ಚುಲಿ ಚೆನ್ನಾಗೇ ಕಂಡ. ಇವತ್ತು ಎಷ್ಟು ಚೆನ್ನಾಗಿ ಬಂದ. ಅವನು 2-3 ಸರಿ ಬಂದ್ರು ಫಸ್ಟ್ ಕ್ಲಾಸ್ ಆಗಿ ಕಾಣಿಸ್ದ. ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡ್ದ. ಅವನು ಇಷ್ಟು ಟ್ಯಾಲೆಂಟೆಡ್ ಅಂತ 1 second. ಸೂರ್ಯ ಅವನು ಟ್ಯಾಲೆಂಟೆಡ್ ಫೆಲೋ. ಅವನು ಯಾವ್ದು ಇರಲಿ ಇಲ್ಲದೆ ಹೋಗಲಿ ಜೀವ ತುಂಬಿಸ್ತಾನೆ. ರಘು ಡಿಡ್ ವೆಲ್. ಯಮ್ಮ ಪಾಪ ಅವಳು ಸಿಕ್ಕಿದ ಗ್ಲಾಮರ್ ರೋಲ್ ಚೆನ್ನಾಗಿ ಮಾಡಿದ್ನು. ಇದರಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಇಷ್ಟ ಆಗೋನು ಇವನು ಇಷ್ಟ ಆದ. ಸದಾ ಚೆನ್ನಾಗಿ ಮಾಡ್ದೆ, ಆ್ಯಕ್ಚುಲಿ ಚೆನ್ನಾಗಿ ಮಾಡ್ದೆ. ಓಕೆ, ಒಂದು ಶೂಟಿಂಗ್ ನಲ್ಲಿ ಏನೇನೆಲ್ಲ ಆಗ್ಬೋದು ಅನ್ನೋಂಥ ಇದು ನಮ್ಮ ಸೂಪರ್ ಹಿಟ್ ಫಾರ್ಮುಲಾ. ಇದನ್ನೇ ಇಟ್ಕೊಂಡು ಮನು, ಸದಾ ಅಂಡ್ ರಘು, ನಮ್ಮ ಸೂರ್ಯ ಎಲ್ಲ ಒಂದು ಒಳ್ಳೆ ಆಕ್ಟ್ ಮಾಡಿದ್ರು. ಜಡ್ಜಸ್ ಇಂದ ಒಳ್ಳೆ ಟಿಪ್ಸ್ ಕೂಡ ಸಿಕ್ತು. ಫ್ಯಾಂಟಾಸ್ಟಿಕ್. ಕೀಪ್ ಇಟ್ ಅಪ್. ಆಲ್ ದ ಬೆಸ್ಟ್. ಜೋಶ್ ಬರ್ಲಿ.